ಹಾಯ್ ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಡೇ 1 ಇವೆಂಟ್ ಇದ್ದಿದ್ದು ಹಳದಿ. ಅದರ ಪ್ರೀವಿಯಸ್ ನೈಟ್ ನಾವೀಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋತಿದ್ವಿ. ದ ಫೈನಲ್ ಔಟ್ಪುಟ್ ಹಳದಿ ದಿನ ಹೀಗೆ ಕಾಣ್ತಿತ್ತು. ಅದ್ರದ್ದು ಕ್ಲಿಪ್ ತೊಗೊಂಡ್ವಿ. ಹಾಗೆ ಒಬ್ಬೊಬ್ಬರಾಗೆ ಎಲ್ಲ ಗೆಸ್ಟ್ ಬರೋಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಬೇಬಿ ಕೂಡ ಬಂತು. ಇಲ್ಲಿ ನಮ್ಮ ಪಾಪುಗೆ ಊಟ ಮಾಡಿಸೋಕ್ಕೆ ನನ್ನ ತಮ್ಮ ಮತ್ತು ನನ್ನ ಚಿಕ್ಕಪ್ಪ ಇಬ್ಬರು ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಿದ್ರು. ಯಾವುದೇ ಹಬ್ಬನೇ ಆಗಲಿ ಮದುವೆನೇ ಆಗಲಿ ಆ ಫಂಕ್ಷನ್ಗೆ ಒಂದು ಕಳೆ ಬರೋದು ರಂಗೋಲಿಯಿಂದ. ಸೊ ನಾವೆಲ್ಲ ಸೇರಿ ಇಲ್ಲಿ ರಂಗೋಲಿ ಹಾಕ್ತಿದ್ವಿ. ಸೊ ಫೈನಲ್ ಔಟ್ಪುಟ್ ಈ ಥರ ಇತ್ತು. ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಮದುವೆಯಲ್ಲಿ ನಡೆದಂಥ ಮೊದಲನೇ ಶಾಸ್ತ್ರ ಚಪ್ರದ ಪೂಜೆ. ಇಲ್ಲಿ ಮೊದಲನೇ ಪೂಜೆನ ಮದುವೆ ಹೆಣ್ಣಿನ ಕೈಲಿ ಮಾಡಿಸ್ತಿದ್ದಾರೆ. ಅದೇ ದಿನ ಹಳದಿ ಇವೆಂಟ್ ಕೂಡ ಇದ್ದಿದ್ದರಿಂದ ಎಲ್ಲ ಕೂಡ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ರೆಡಿ ಆಗಿದ್ದಾರೆ. ಇವರು ಹುಡುಗಿಯವರ ಅಮ್ಮ ಮತ್ತು ಅಪ್ಪ. ಅವರು ಕೂಡ ಇವಾಗ ಚಪ್ರದ ಪೂಜೆ ಮಾಡ್ತಿದ್ರು. ಮನೆ ಡೋರ್ಗೆ ಈ ರೀತಿ ಸಿಂಪಲ್ ಆಗಿ ಚೆನ್ನಾಗಿ ಡೆಕೋರೇಷನ್ ಇತ್ತು. ನೆಕ್ಸ್ಟ್ ಎಲ್ಲರೂ ಗಂಗೆ ಪೂಜೆ ಮಾಡಿ ನೀರನ್ನು ತರೋದಕ್ಕೆ ಹೋಗ್ತಿದ್ವಿ. ಟೋಟಲ್ ಆಗಿ 5 ಬಿಂದಿಗೆಗೆ ಪೂಜೆ ಮಾಡಿ ನೀರನ್ನು ತಗೊಂಡು ಹೋಗೋದು ಶಾಸ್ತ್ರ ಇತ್ತು. ಒಂದು ಕಡೆ ನೀರು ತರೋ ಶಾಸ್ತ್ರ ಆದರೆ ಇನ್ನೊಂದು ಕಡೆ ನಮ್ಮ ಬ್ರೈಡ್ದು ಫೋಟೋಶೂಟ್ ನಡೀತಿತ್ತು. ಹಾಗೆ ಇದು ಹಳದಿ ಶಾಸ್ತ್ರಕ್ಕೆ ಮಾಡಿದ್ದಂಥ ಡೆಕೋರೇಷನ್. ಮದುವೆ ಇನ್ನೇನು ಹತ್ರ ಬರ್ತಿದೆ ಅನ್ನೋ ಟೈಮಲ್ಲಿ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿ ರೀಲ್ಸ್ ಮಾಡೋಣ ಅಂತೆಲ್ಲ ಪ್ಲ್ಯಾನ್ ಹಾಕಿದ್ವಿ. ಬಟ್ ಔಟ್ಪುಟ್ ಹೇಗಿದೆ ಅಂತ ನೀವೇ ನೋಡ್ತಿದ್ದೀರಾ. ನೆಕ್ಸ್ಟ್ ಇವೆಂಟ್ ಇದ್ದಿದ್ದು ಹಳದಿ ಶಾಸ್ತ್ರ. ಇಲ್ಲಿ ಬ್ರೈಡ್ನ ರೆಡಿ ಮಾಡ್ತಿದ್ದಾರೆ. ಹುಡುಗಿ ಹಾಕಿರುವಂಥ ಪ್ರತಿಯೊಂದು ಜ್ಯುವೆಲ್ಸ್ ಕೂಡ ಕಸ್ಟಮೈಸ್ ಮಾಡಿಸಿದ್ದಿತ್ತು. ಹಳದಿ ಡೆಕೋರೇಷನ್ ಮಾಡಿಸಿದ್ದು 3rd ಫ್ಲೋರಲ್ಲಿ. ಸೊ ತುಂಬ ಗಾಳಿ ಇದ್ದಿದ್ದರಿಂದ ಹೀಗಾಯಿತು. ಸದ್ಯ ಯಾರಿಗೂ ಏನೂ ಹಾರ್ಮ್ ಆಗಿಲ್ಲ. ಆಮೇಲೆ ಅದನ್ನೆಲ್ಲ ನೀಟಾಗಿ ಕಟ್ಟಿ ಮತ್ತೆ ನಮ್ಮ ಫಂಕ್ಷನ್ನ ಶುರು ಮಾಡಿದ್ವಿ. ಅದೆಲ್ಲ ಕರೆಕ್ಟಾಗಿ ಕೂರಿಸೋ ಟೈಮಲ್ಲಿ ಹುಡುಗಿ ಫೋಟೋನ ತೆಗಿಯೋಣ ಅಂತ ಸೈಡಲ್ಲಿ ಫೋಟೋಗ್ರಾಫರ್ ಶೂಟ್ ಮಾಡ್ತಿದ್ರು. ಫೋಟೋಶೂಟ್ ಎಲ್ಲ ಆದಮೇಲೆ ಶಾಸ್ತ್ರ ಮಾಡೋಕ್ಕೆ ಶುರು ಮಾಡಿದ್ರು.
ಅದೇ ಅವ್ರಿಗೆ ಯಾವಾಗ ಲಿರಿಕ್ಸ್ ಗೊತ್ತದಲ್ಲ ಕೋರಕ್ಸ್ ಶೋಭಾನ ಶಾಸ್ತ್ರ ಮಾಡೋ ಟೈಮಲ್ಲಿ ಹುಡುಗ ಮತ್ತು ಅವರ ಫ್ಯಾಮಿಲಿ ಕೂಡ ಬಂದರು. ಇವರು ಬ್ರೈಡ್ ಬ್ರದರ್. ಇದು ಹೋಲ್ ಕಸಿನ್ ಗ್ಯಾಂಗ್. ಇದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿ ಪಿಕ್. ನನ್ನ ತಮ್ಮ ಕಣ್ಣೇ ಬಿಡ್ತಿರ್ಲಿಲ್ಲ ಬಿಸಿಲು ಅಂತ, ಅದಕ್ಕೆ ಎಲ್ಲ ಅವನ್ನ ರೇಗಿಸ್ತಿದ್ರು. ಅವಳು ಗುರ್ತೇ ಸಿಗ್ತಾ ಇಲ್ಲ ಅವಳಿಗೆ. ಇಲ್ಲಿ ಹುಡುಗ ಮತ್ತು ಹುಡುಗಿಯ ಫೋಟೋಶೂಟ್ ನಡೀತಿದೆ. ಅಭಿನಯ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಿದ್ದಾಳೆ ಅಲ್ಲ. ಫಸ್ಟು ಆಲ್ಮೋಸ್ಟ್ ಇನ್ನೇನು ಹಳದಿ ಶಾಸ್ತ್ರ ಎಂಡ್ ಆಗುವಂಥ ಟೈಮಲ್ಲಿ ಇಲ್ಲಿ ಫೋಟೋಶೂಟ್ ನಡೀತಿದೆ. ಎಲ್ಲರೂ ಕೂಡ ಕೈಯಲ್ಲಿ ಅರ್ಶಿನ ಹಾಕ್ಕೊಂಡು ಈ ಥರ ಫೋಟೋಸ್ ತೆಗೆಸ್ಕೊಂಡ್ರು. ಇದಾಗಿತ್ತು ಹಲ್ದಿ ಡೇ ವ್ಲಾಗ್. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಮೇಲಿಂದ ಜಾಸ್ತಿ ಸೆಂಟ್ರಲ್ ಬಿಲ್ಡಿಂಗ್ ಮ್ಯಾಮ್, ಕರೆಕ್ಟ್ ಆಗಿ ಸೆಂಟ್ರಲ್ ಈ ವಿಡಿಯೋ ಇಷ್ಟವಾದಲ್ಲಿ ಡೂ ಲೈಕ್, ಶೇರ್ and comment and don't forget to subscribe our channel. Keep watching. Happy day.